ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಹಿಂದೂಗಳ ಪಾಲಿಗೆ ಹೊಸ ವರ್ಷ ಅಂದರೆ ಅದು ಯುಗಾದಿ ವರ್ಷ. ಹೀಗಾಗಿ ಈ ಯುಗಾದಿ ವರ್ಷ 12 ರಾಶಿಯವರಿಗೆ ಯಾವ ರೀತಿಯಾಗಿದೆ ಭವಿಷ್ಯ, ಇದೆಲ್ಲವನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ 12 ರಾಶಿಗಳಲ್ಲಿ ಗ್ರಹಗತಿಗಳೇ ಹೇಗಿವೆ, ನಕ್ಷತ್ರಗಳ ಪ್ರಭಾವ ಯಾವ ರೀತಿಯಾಗಿದೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಯಾರು ಅದೃಷ್ಟವಂತರು ಯಾರಿಗೆ ದುರಾದೃಷ್ಟ, ಇದೆಲ್ಲವನ್ನ ತಿಳ್ಕೊಳ್ಳೋಣ ವರ್ಷ ಭವಿಷ್ಯದಲ್ಲಿ, ಅದು ಕೂಡ ಈ ಯುಗಾದಿ ವರ್ಷದ ಭವಿಷ್ಯದಲ್ಲಿ. ಮೊದಲಿಗೆ ಮೇಷರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ಮೇಷರಾಶಿಯ ಯುಗಾದಿ ವರ್ಷ ಫಲ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. 12 ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರೋ ಮೇಷ ರಾಶಿಯವರಿಗೆ ಈ ಯುಗಾದಿ ವರ್ಷ ಹೇಗಿದೆ ಭವಿಷ್ಯ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗಂತೂ ಇಡೀ ವರ್ಷ ವ್ಯಯಸ್ಥಾನದಲ್ಲಿ ಶನಿ ಇರೋದರಿಂದ ಒಂದಷ್ಟು ಸಂಪಾದನೆ ಎಷ್ಟೇ ಇರಲಿ, ಖರ್ಚುಗಳು ಹೆಚ್ಚಾಗಿ ನಾವು ಇಲ್ಲಿ ಕಾಣಬಹುದು ಇಡೀ ವರ್ಷ ಯುಗಾದಿ ನಂತರ. ಇನ್ನು ಮಾರ್ಚ್ 25 ನಂತರ ಶುಕ್ರ ಮೇಷರಾಶಿಗೆ ಪ್ರವೇಶದಿಂದ ವಾಹನ ಅಥವಾ ಆಭರಣಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಐಷಾರಾಮಿ ಜೀವನಕ್ಕೆ ಒಂದಷ್ಟು ಒಲವನ್ನು ಕೊಡುವಂತಹದ್ದು ಈ ಯುಗಾದಿ ನಂತರ ನಾವು ಕಾಣಬಹುದಾಗಿದೆ. ಮತ್ತು ಏಪ್ರಿಲ್ 14 ಮೇಲೆ ರಾಷ್ಟ್ರಾಧಿಪತಿ ಕುಜಗ್ರಹ ವ್ಯಯಸ್ಥಾನದಲ್ಲಿ, ಅದರಲ್ಲಿ ರವಿ ಮತ್ತು ಶನಿಯ ಜೊತೆ ಸಂಯೋಗ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಬರಬಹುದು, ಒಂದಷ್ಟು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂಥದ್ದಿರುತ್ತೆ. ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಆಸ್ತಿ ವಿವಾದಗಳು ಬರದಂತೆ ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ರಿಯಲ್ ಎಸ್ಟೇಟ್ ಉದ್ದಿಮೆಯಲ್ಲಿರುವಂಥ ಮೇಷರಾಶಿಯವರಿಗಂತೂ ಒಂದಷ್ಟು ವ್ಯವಹಾರದಲ್ಲಿ ತೊಂದರೆಗಳು ಆಗಬಹುದಾಗಿದೆ. ಮತ್ತು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಮೇಷರಾಶಿಯವರಿಗೆ ಈಗ ಪ್ರಸ್ತುತ 7.5 ಅಂತ ನಡೀತಾ ಇದೆ. ಅದರಲ್ಲಿ ಶನಿ ಕುಜನ ಸಂಯೋಗ ಒಂದಷ್ಟು ಅಪಘಾತಗಳಿಗೆ ಕಾರಣ ಆಗುವಂಥದ್ದಿರುತ್ತೆ. ಚಿಕ್ಕ ಮಕ್ಕಳಾಗ್ಬೋದು, ನೀವು ಗಾಡಿಯನ್ನು ಓಡಿಸುವಾಗ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಏಪ್ರಿಲ್ 30 ನಂತರ ನಾವು ಒಂದಷ್ಟು ಶುಭ ಕಾರ್ಯಗಳನ್ನು ನಡೆಯುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ. ಇನ್ನು ಮೇ 11 ನಂತರ ಕುಜ ಮೇಷರಾಶಿಗೆ ಸ್ವಕ್ಷೇತ್ರಕ್ಕೆ ಪ್ರವೇಶ ಮಾಡೋದರಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು ನಾವು ಕಾಣಬಹುದಾಗಿದೆ. ಉದ್ಯೋಗದ ವಿಚಾರದಲ್ಲಿ ಉತ್ತಮವಾಗಿರುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಇವೆಲ್ಲವನ್ನು ಕಾಣುವಂಥದ್ದಿರುತ್ತೆ. ಮತ್ತು ವ್ಯಯಸ್ಥಾನಾಧಿಪತಿ ಗುರುಗ್ರಹ ಜೂನ್ 1 ಸಮೀಪದಲ್ಲಿ ನಾವು ನೋಡೋಕೆ ಹೋದರೆ 4ನೇ ಮನೆ ಆಗಿರೋದ್ರಿಂದ ಒಂದಷ್ಟು 4ನೇ ಮನೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಜೂನ್ 1ನೇ ತಾರೀಕಲ್ಲಿ. ಸೊ ಆನಂತರ ಸ್ವಗೃಹ ಯೋಗ ಉಂಟಾಗುವಂಥದ್ದು ಇರುತ್ತೆ. ಮತ್ತು ಒಂದಷ್ಟು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತು ಅತಿಯಾದಂತಹ ಖರ್ಚುಗಳು ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದಷ್ಟು ಸಂಪಾದನೆ ಎಷ್ಟಿರುತ್ತೋ ಖರ್ಚುಗಳು ಹಾಗೆ ಇರುವಂಥದ್ದು ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿದ್ಯಾಭ್ಯಾಸದಲ್ಲಿ ಉನ್ನತವಾದಂತಹ ಅಭಿವೃದ್ಧಿ ಮತ್ತು ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಸಹ ಕಂಡುಬರುವಂಥದ್ದು ಇರುತ್ತೆ. ಇನ್ನು ಆಗಸ್ಟ್ 1 ನಂತರ ಕುಜ ರಾಷ್ಟ್ರಾಧಿಪತಿ ಮಿಥುನ ರಾಶಿಗೆ ಪ್ರವೇಶದಿಂದ ಒಂದಷ್ಟು ಬೇಡವಾದಂಥ ಸಮಸ್ಯೆಗಳು ಬಂದು ಒಂದಷ್ಟು ನೆಮ್ಮದಿ ಹಾಳಾಗುವಂಥದ್ದಿರುತ್ತೆ. ಶತ್ರುಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಕೆಲಸ ಬದಲಾವಣೆ ಏನಾದರೂ ಮಾಡಿಕೊಳ್ಳುವಂಥದ್ದಿದ್ದರೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ. ಆದಷ್ಟು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಸೆಪ್ಟೆಂಬರ್ 18 ಮೇಲೆ ಕುಜಗ್ರಹ ಪರಮೋಚ್ಚ ಸ್ಥಾನಕ್ಕೆ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡೋದರಿಂದ ಅಲ್ಲಿ ಕುಜ ಮತ್ತು ಗುರು ಇಬ್ಬರು ಸಹ ಉಚ್ಚ ಸ್ಥಾನದಲ್ಲಿರುತ್ತೆ. ಇದು ಒಂದು ಪವಿತ್ರವಾದಂಥ ಸಂಯೋಗ ಅಂತಲೂ ಹೇಳಬಹುದಾಗಿದೆ. ಒಂದು ಯೋಗವನ್ನು ಸಹ ಉಂಟು ಮಾಡುವಂಥದ್ದಿರುತ್ತೆ. ಈ ಯೋಗದಿಂದ ಗುರು ಉಚ್ಚಸ್ಥಾನ, ಅದರಲ್ಲಿ ಸಹ ಕುಜನು ಉಚ್ಚಸ್ಥಾನ ಇದ್ದರೆ ಭೂಮಿಯಿಂದ ಲಾಭ ಉಂಟಾಗುತ್ತೆ. ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳೇನಾದರೂ ಇದ್ರೇನೋ ಬಗೆಹರಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಒಂದಷ್ಟು ಭೂಮಿಯಿಂದ ಲಾಭ, ರಿಯಲ್ ಎಸ್ಟೇಟಲ್ಲಿ ಉದ್ದಿಮೆಯಲ್ಲಿರುವಂಥವ್ರಿಗಂತೂ ಉತ್ತಮವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಮತ್ತು ಅದರ ಜೊತೆಗೆ ಚತುರ್ಭಾವ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂತಹದ್ದು ಫಲಿತಾಂಶವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಒಂದಷ್ಟು ತಾಯಿ ಮಕ್ಕಳ ನಡುವೆ ಏನಾದರೂ ಸಮಸ್ಯೆ ಇದ್ರೇನೋ ಬಗೆಹರಿಯುವಂಥದ್ದಿರುತ್ತೆ. ಒಟ್ಟಾರೆ ತಾಯಿ ಮಕ್ಕಳ ನಡುವೆ ಬಾಂಧವ್ಯತೆ ಹೆಚ್ಚಾಗುತ್ತೆ. ಕುಜ ಗುರು ಪರಮೋಚ್ಚ ಸ್ಥಾನದಲ್ಲಿ ಇರೋದರಿಂದ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಏನಾದರೂ ಸಾಲ ಸಮಸ್ಯೆಗಳು ಏನಾದರೂ ಇದ್ರೇನೋ ನಿವಾರಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಅದೇ ಒಂದಷ್ಟು ಮಾಸಗಳಲ್ಲಿ ಒಂದಷ್ಟು ಗ್ರಹಗಳ ಬದಲಾವಣೆ ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಅಕ್ಟೋಬರ್ 17 ನಂತರ ಸಪ್ತಮ ಸ್ಥಾನಕ್ಕೆ ರವಿ ನೀಚ ಸ್ಥಾನಕ್ಕೆ ಬರೋದರಿಂದ ವೈವಾಹಿಕ ಜೀವನದಲ್ಲಿ ಒಂದಷ್ಟು
ಒಂದಷ್ಟು ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಗಂಡ ಹೆಂಡತಿ ನಡುವೆ ಒಂದಷ್ಟು ಬಿರುಕು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಂದಷ್ಟು ಪ್ರೇಮ ವೈಫಲ್ಯಗಳು ಉಂಟಾಗಬಹುದು. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕು. ಕೇವಲ ಒಂದಷ್ಟು 15 ದಿನಗಳ ಕಾಲ ಒಂದಷ್ಟು ಸಮಸ್ಯೆಗಳು ಬರುವುದು. ಯಾಕಂತ ಹೇಳಿದ್ರೆ ಅದೇ ಅಕ್ಟೋಬರ್ 31 ನಂತರ ನಾವು ಒಂದಷ್ಟು ಗುರು ಬದಲಾವಣೆ ನಾವು ನೋಡಬಹುದು. ತಾತ್ಕಾಲಿಕವಾಗಿ ಗುರು ಬದಲಾವಣೆ ಆಗುತ್ತೆ. ಅದು ಪರಮೋಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಗುರು ಬದಲಾವಣೆಯಿಂದ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಗುರುಬಲ ಬರುವಂಥದ್ದಿರುತ್ತೆ. ಮತ್ತು ಹೊಸ ಬಿಸ್ನೆಸ್ಸು ಅಥವಾ ಹೂಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಹೆಚ್ಚು ಅನುಕೂಲ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ಉತ್ತಮವಾದಂಥ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ನವೆಂಬರ್ 12 ನಂತರ ರಾಷ್ಟ್ರಾಧಿಪತಿ ಕುಜ ಗುರು ಕೇತು ಇಂದ ಒಳಗಡೆ ಸಂಯೋಗ ಆಗೋದ್ರಿಂದ ಒಂದಷ್ಟು ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅಂದರೆ ಪೂಜೆ ಪುನಸ್ಕಾರಗಳು ಆಗ್ಬೋದು, ಒಂದಷ್ಟು ದೇವತಾ ಆರಾಧನೆಗಳು ಆಗ್ಬೋದು. ಇಂಥದ್ದೆಷ್ಟು ಪೂಜೆಗಳ ಬಗ್ಗೆ ಒಲವನ್ನು ಕೊಡುವಂಥದ್ದು ನಾವು ಇಲ್ಲಿ ಕಾಣಬಹುದು. ಇನ್ನು ಡಿಸೆಂಬರ್ 5 ನಂತರ ರಾಹು ಕರ್ಮಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ. ಇದರಿಂದ ಉದ್ಯೋಗದಲ್ಲಿ ಒಂದಷ್ಟು ತೊಂದರೆಗಳು, ಯಾಕಂದರೆ ಕರ್ಮಸ್ಥಾನ ಅಂದರೆ 10ನೇ ಮನೆ ಆಗಿರುತ್ತೆ. ಯಾವಾಗ 10ನೇ ಮನೆಯಲ್ಲಿ ಪ್ರವೇಶ ಆಗಿದ ತಕ್ಷಣ ಒಂದಷ್ಟು ಕೆಲಸ ಕಳ್ಕೊಳ್ಳುವಂಥದ್ದಾಗ್ಬೋದು ಅಥವಾ ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಸ್ವಂತ ಬಿಸ್ನೆಸ್ ಎಲ್ಲಿರುವಂಥವ್ರಿಗಂತೂ ಹೆಚ್ಚು ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಅದ್ರ ಜೊತೆಗೆ ಅಷ್ಟಮ ಸ್ಥಾನದ ರವಿ ಬುಧ ಮತ್ತು ಚಂದ್ರನ ಸಂಯೋಗ ಒಂದಷ್ಟು ನೆಮ್ಮದಿ ಅಷ್ಟಾಗಿ ಇರೋದಿಲ್ಲ. ಅಂದರೆ ಅಶಾಂತಿ ಕಾಡೋದು, ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಈ ಥರದ್ದೊಂದಷ್ಟು ವ್ಯತ್ಯಾಸಗಳು ಕಂಡು ಬಂದರೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವರ್ಷದ ಪ್ರಾರಂಭ ಅಂದರೆ 2027 ನಮಗೆ ಯುಗಾದಿ ಲೆಕ್ಕಾಚಾರ ಆಗಿರೋದ್ರಿಂದ ಭವಿಷ್ಯ ವಿಚಾರದಲ್ಲಿ ನೋಡೋಕ್ಕೋದ್ರೆ 2027 ಜನವರಿ ನಂತರ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕಂತೂ ಬಹಳ ಅನುಕೂಲವಾಗಿರುವಂಥದ್ದು ಇರುತ್ತೆ. ಇನ್ನು ಫೆಬ್ರವರಿ 13 ನಂತರ ಅಂತೂ ಶಶಿಮಂಗಳ ಯೋಗ ಉಂಟಾಗುವಂಥದ್ದು ಇರುತ್ತೆ. ಇದರಿಂದ ವಿದೇಶಕ್ಕೆ ಸಂಬಂಧಪಟ್ಟಂಥ ಪ್ರಯಾಣ ಹೆಚ್ಚಾಗಿ ಕಂಡು ಬರುವಂಥದ್ದು ಇಲ್ಲಿ ನಾವು 2026 ಯುಗಾದಿ ವರ್ಷ ಭವಿಷ್ಯದಲ್ಲಿ ಮೇಷರಾಶಿಯವರಿಗೆ ಕಾಣುವಂತಹ ಒಂದಷ್ಟು ಫಲಗಳು ಅಂತಲೂ ಹೇಳಬಹುದು. Subscribe to One India and never miss an update. Download the One India app now.